ಇಲ್ಲಿರೋದಕ್ಕಾಗ್ತಿಲ್ಲ, ಬೇಜಾರಾಗ್ತೈತೆ ಹೋಗೋತ್ಲಗೆ. ಏನೋ ಮನೆಗಿದ್ದು ಅಲ್ಲೇ ಅಭ್ಯಾಸ ಆಗ್ಬಿಟ್ಟೈತಾ, ಇಲ್ಲಿಗೆ ಬಂದ್ರೆ ಏನೋ ಒಂಥರ ಇಲ್ಲಿಗೆ ಬಂದಿದ್ದೀನಿ ಅನ್ನಿಸ್ತೈತೆ. ನಮ್ಮಮ್ಮನ ಮಾತಾಡಿಸ್ತಿಲ್ಲದ್ಕಂತೂ ಏನು ನಮ್ಮಮ್ಮನ ಬಿಟ್ಟು ನಾನು ಯಾವತ್ತೂ ಇದ್ದವನಲ್ಲ, ನಾನೇನು ಯಾವ ಊರಿಗೂ ಹೋದನಲ್ಲ, ಏನಿಲ್ಲ. ನಮ್ಮಮ್ಮನ ಬಿಟ್ಟು ನಾನು ಇದ್ದವನಲ್ಲ. ಅದಕ್ಕೇನೆ ನಾನು ಒಂಥರ ಬೇಜಾರಾಗುತ್ತೆ, ಏನು ಮಾಡೋದು. ನನ್ನ ಮೊಮ್ಮಗಳನ್ನ ಯಾರನ ಏನನ ಅಂಬ್ಲಿ. ಏನಿಲ್ಲ. ಓ, ನನ್ನ ಮೊಮ್ಮಗಳು ಸುದ್ದಿಗೆ ಬಂದುಬಿಟ್ರೆ ಏನೋ ಅನ್ಕೊಬಿಟ್ಟವ್ರಿ. ಕೂದಲಿದ್ದರು ನೆತ್ತಿ ಮೇಲೆ ಕಟ್ಕೊಂಬ್ಲೇಳು ಜೊಟ್ಟ. ನನ್ನ ಮೊಮ್ಮಗಳಿಗೆ ಕೂದಲಿಲ್ಲ. ಯಾಕೆ ಅಣ್ಗುಸಾದು ಇವರು ಕೂದಲಿಲ್ಲ ಅಂತ ಹೇಳಿ. ಅಯ್ಯೋ, ಯಾಕತೆ ಯಾಕೆ ಹಿಂಗೆ ಬಾಯ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಏಯ್, ನಿನ್ನೇಂಟಿ ಕೂದಲಿಲ್ಲ ಅಂತ ಹೇಳಿ ನನ್ನ ಮೊಮ್ಮಗಳನ್ನ ಅಣ್ಗಿಸಿದ್ಲಂತಿ. ಅದಕ್ಕೆ ಯಾಕೆ ಅಣ್ಗಿಸ್ಬೇಕು? ನಿನ್ನೇಂಟಿ ಅವಳು ಯಾರೋ ಸುಸ್ಸೊಂಬಾಳು. ಏಯ್ ಸುಸ್ಸೊಂಬಳೆ, ಬಾರೆ ಇಲ್ಲಿ. ಬಿಡತ್ತೆ, ನಾನೆಲ್ಲ ಹೇಳ್ತೀನಿ ಬಿಡು. ಹಂಗೆ ಮಾತಾಡ್ಬೇಡ ಅಂತ ಹೇಳಿ. ಇನ್ನೇನು ಹೇಳ್ತಿ ಹೇಳು. ನಾನು ಅವಳಿಗೆ ಹೇಳೋಗಕ್ಕೆ ಬಂದಿದ್ದೀನಿ. ನನ್ನ ಮೊಮ್ಮಗಳು ಸುದ್ದಿ ಬಂದರೆ ಏನಿಲ್ಲ ನೋಡು, ನಿನ್ನ ಹೆಂಡತಿ ಗ್ರಾಚಾರ ಇದ್ದಾವೆ. ನಿನ್ನ ಹೆಂಡತಿಗೆ ಒಂದಿಟ್ಟು ನಯ ಭಯ ಇಟ್ಕೋ. ನಯ ಭಯದಾಗ ಇಲ್ಲಿದ್ರೆ ನಿನ್ನೆ ಮಾರ್ಬಿಡ್ತಾಳವಳು ಅಂತಾಳವಳು. ನೀನು ನಿನ್ನ ಮದುವೆ ಆಗಲಿಲ್ಲ ಅಂದರೆ ನನ್ನ ಮೊಮ್ಮಗಳು ಹಂಗೆ ಇರ್ತಾಳೆ ಅಂತ ತಿಳ್ಕೊಂಡಿದ್ಯೇನು ನೀನು? ಮದುವೆ ಮಾಡ್ಕೊಂತಾರೆ ಅಂತ ಹೇಳಿ ಬಂದು ಇವಳು ಮದುವೆ ಆಗಿದೆಯಲ್ಲ. ನಾವೇನೇನು ಬಂದು ನಿನ್ನ ಮನೆ ಬಾಕ್ಲಕ್ಕೆ ಮೊಮ್ಮಗಳನ್ನ ಮದುವೆ ಮಾಡ್ಕೊಳ್ಳಪ್ಪ ಅಂತ ಏನು ಕೂಕಾಡಿದ್ವೇನೋ? ಎಲ್ಲರೂ ಕೊಟ್ಟು ಹಂಗೆ ಹೇಳ್ಕೊಂತಿ ಅಂತೆ ನೀನು. ನಿನ್ನೆ ಸರಿಯಾಗಿ ಹೋಗ್ಲಾನ ಅಂತಿದ್ದೆ. ಎಲ್ಲಿ ಮದುವೆ ಮಾಡ್ತಾರೆ ಅವಳನ್ನ, ಋತುನ. ಅದಕ್ಕೆ ನಾನು ಇವಳು ಮದುವೆ ಆದೆ, ಜಲ್ದಿ ಕರ್ಕೊಂಡು ಹೋಗಿ ಅಂತ ಹೇಳೋದಂತಿ. ಬಂದು ಅಲ್ಲೇ ಅಪ್ಪ ಅಮ್ಮನ ತೆಗೆಲಾನ ಉಗುಳಿಸ್ಕೊಂಡು ಅಪ್ಪ ಅಮ್ಮನೆಲ್ಲ ದೂರ ಮಾಡ್ಕೊಂಡು ಅಲ್ಲಿ ಇಲ್ಲಿ ಬಂದು ನೆಂಟ್ರ ಮನೆ ಸೇರ್ಕೊಂಡಿದ್ದಿ ಅಂತಿ. ಮನ ಮರ್ಯಾದೆ ಬೇಡವೇನು ನಿನಗೆ? ನಿಮ್ಮಮ್ಮ ಹೆಂಗೆ ಅಂತ ಚೆನ್ನಾಗಿ ಸಾಕಿಳು. ಸ್ವಲ್ಪ ಮನ ಮರ್ಯಾದಿಲ್ದಾನು ನಿಮ್ಮಮ್ಮ ಹೆಂಗೆ ಕಣ್ಣಿಕ್ಕೊಂಡು ಸಾಕಿದ್ಲು. ಎತ್ತು ಮಗನ ಸಾಕ್ಲಿಲ್ಲ, ಹಂಗೆ ಸಾಕಿದ್ಲು ನಿನ್ನ. ಅಲ್ಲ ಸ್ವಲ್ಪನೂ ಮರ್ಯಾದಿಲ್ದ ನೀವು. ಯಾಕೆ ಜಯಮ್ಮ, ಯಾಕೆ ಬಂದು ಹಿಂಗೆ ಗಲಾಟೆ ಮಾಡ್ತಾ ಇದೀಯಾ? ನನ್ನಲ್ಲಿ ಏನೋ ಬೈತಾ ಇದೆಯಲ್ಲೇ. ನಿನ್ನ ಮಗಳು ನನ್ನ ಮೊಮ್ಮಗಳನ್ನ ಕೂದಲಿಲ್ಲ ಅಂತ ಹೇಳಿ ನನ್ನ ಮೊಮ್ಮಗಳು ಎದುರಿಗೆ ಹಂಗೇನೆ ಕೂದಲಿಲ್ದಾರಿಲ್ಲಪ್ಪ ಅಂತಾರೆ. ಕೂದಲಿಲ್ದಾರಿ ಕೊಡೋಕ್ಕಾಗಲ್ವೇ ಅಂತ ಈ ಆಳ್ಸಳೆ ತಗೊಳ್ಳಿ. ನಿನ್ನ ಕೂದಲು ಬೆಳೆದೇ ಇಲ್ಲ ಮತ್ತೆ ನಿನ್ನ ಮಗಳು ಯಾಕೆ ನನ್ನ ಮೊಮ್ಮಗಳು ನಡ್ಕೋಬೇಕೆ? ಅಯ್ಯೋ, ನಾನು ಬೋರ್ಡ್ ಆಗಿದ್ದೀನಿ. ನನ್ನ ಕೂದಲು ಬೊತ್ತಾ ಇದ್ದಾವೆ. ನಾನು ಬೋರ್ಡ್ ಆಗಿದ್ದೆ, ನನ್ನವು ಇದ್ವಿ ಅವಳು ಕೂದಲು. ಮತ್ತಿಲ್ದಾರ ನಿಲ್ಲ ಅಂತಲೇ ಇನ್ನೇನು ಅಂತಾರೆ. ನಿನ್ನೆ ಒಂದು ಕತ್ಯಮ್ಮ. ನನ್ನ ಮೊಮ್ಮಗಳು ಸುದ್ದಿ ಬಂದರೆ ಏನಿಲ್ಲ ನೋಡು, ಹೇಳು ನಿನ್ನ ಮಗಳಿಗೆ. ಏನೋ ತಿಳ್ಕೊಬಿಟ್ಟವಳೆ. ಹೇಳೆ ನೀನು ಮೊದಲಿಂದಲ್ಲ ನಿಗ್ರು ಬಿಟ್ಬಿಡ್ಬೇಕು. ನಿಂಗೇನು ನಡೆಯಲ್ಲ ಇವಾಗ. ಇನ್ನ ನಿನ್ನ ಬಗ್ಗಿರೂ ಇನ್ನು ಏನು ಇದು ಮಾಡ್ತೀಯ ನೋಡು. ವಯಸ್ಸೋದ್ರೆ ನಿನ್ನ ನಿಗ್ರು ಮಾತ್ರ ಬಿಡಲ್ ಕಾಣಿ. ಅದು ಯಾಕೆ ಬಿಡೋಣ? ನಾನು ಬಿಡಲ್ ಕಾಣಿ. ನಾನು ಯಾರು ತಗೊಂಡು ಮಾತು ಕೇಳಲ್ಲ, ಯಾರು ತಗೊಂಡು ನಾನು ಒಂದು ಮಾತು ಅನ್ನಿಸ್ಕೊಂಬಲ್ಲ, ಗೊತ್ತೇ? ಬಿಡತ್ತೆ ಅಂತ ಹೋಗ್ಲಿ. ಅತ್ತೆ ಸುಮ್ಕಿರತ್ತೆ ನೀನೇನೆ. ಅದು ಹೆಂಗೆ ಸುಮ್ಮನೆ ಇರ್ತಾರೋ? ಕೂದಲಿಲ್ಲ ಅದಕ್ಕೆ ಕೂದಲಿಲ್ಲ ಅಂತ ಹೇಳವಳಿ. ಅದ್ರಾಗೇನು ತಪ್ಪಮ್ಮಂಗೆ ಹಂಗೆ ಏನಂಗೆ ಅಯ್ಯೋಯ್ಯಪ್ಪ ನಾನೇನು ದೊಡ್ಡ ಇದು ಅಂತ ತೋರಿಸ್ಕೊಂಬಕ್ಕೆ ಬಂದವಳಿ. ಇವೆಲ್ಲ ಬಿಟ್ಬಿಡ್ಬೇಕು ಅಕ್ಕ, ಅಂತಾಗೆಲ್ಲ ಬಿಟ್ಬಿಡ್ಬೇಕು ನೋಡು. ನಾನೇನು ಸುಮಾರದಳಲ್ಲ. ಯಾಕಮ್ಮ ಈ ಅಮ್ಮ ಬಂದು ಹಿಂಗೆ ಬಾಯ್ ಮಾಡ್ತಾ ಐತೆ? ನನ್ನ ಮೊಮ್ಮಗಳನ್ನ ಯಾಕೆ ಕೂದಲಿಲ್ದಾಳು ಅಂತ ಹೇಳಿ ಅಲ್ಲಿ ಎಲ್ಲನ ನಿಂತ್ಕೊಂಡಿತ್ತಾಗೆ ಆಡ್ಸಿ ಅಂತೆ. ಬಂದು ನಮ್ಮ ಅಮ್ಮನಿ ಎದ್ರಿಗೆ ಅಂಕ್ಳು ಮಾತಾಡ್ತಿ ಅಂತೆ. ಏನೇ ಸ್ವರಂಕ್ಳು ನೋಡಿ ನಿನ್ ತೆಗಿಕ್ಯಬೇಕು ಅಂಕ್ಳು. ನಮ್ಮ ತೆಗಿದ್ರೆ ಅಷ್ಟೇನಿ ನೋಡು. ಈ ಜಯ್ಯಮ್ಮ ಏನಂದಿದ್ಲು ಅಂತ ಹೇಳಿ ತಲೆಯಾಗಿಲ್ಲ ಕೂದಲೆಲ್ಲ ನುಣ್ಣು ಉದ್ರಿ ನನಗೆ ಕೂದಲಿಲ್ಲಲ್ಲಪ್ಪ. ಒಂದೇ ಒಂದು ನಮ್ಮ ಮಗಳಿಗೇನೋ ಒಂದು ದಿವಸನ ಎದ್ದು ನಿನ್ನ ನೆಟ್ಕನ ಇದ್ದಾವೆ, ಹಿಂಗೆ ಒಂದು ದಿವಸ ಇದ್ದಾವೆ. ನಿನ್ಗೆ ಅವೇ ಇಲ್ಲ ನಂಗೆ ಫುಲ್ ಎಲ್ಲ ಬೋರ್ಡ್ ಹಾಕ್ತೀಯ ನೋಡ್ಬೇಕಾರೆ. ಏನಂದಿದ್ಲಪ್ಪ ಇದೇನಪ್ಪ ಹಿಂಗಾಯ್ತು ಅಂತ ಹೇಳಿ. ಯಾರನ್ನ ಒಬ್ರು ನಣ್ಗಿಸ್ತಾರೆ, ಯಾರಿಗೂ ಉದ್ಧಾರ ಆಗಲ್ ಕಣೆ. ಹಂಗಾಗಿ ಆಗುತ್ತೆ ನೋಡ್ತಿರು. ಏನಂದಿದ್ಲು ಅಂತ ನೋಡ್ತಿರು ನೀನು. ಅಲ್ಲಡು, ನನ್ನ ಹೆಂಡ್ತಿಗೆ ಹಂಗೆ ಶಾಪ ಹಾಕ್ಬೇಡ ನೀನು. ಅದ್ಯಾಕೆ ಹಂಗೆ ಹೇಳ್ತಾ ಇದೀಯಾ? ನಿನ್ನ ಮೊಮ್ಮಗಳಿಗೆ ಹಂಗಾಗೈತಿ ಅಂತ ಎಲ್ಲರಿಗೂ ಹಂಗೆ ಶಾಪ ಹಾಕ್ತೀಯಾ? ಇವಳು ಒಳ್ಳೆಳಲ್ಲ. ಇವಳು ನಾಲ್ಗೆ ಸರಿ ಇಲ್ಲ ಇವಳ್ದು. ಮತ್ತೆ ನಾಲ್ಗೆ ಇವಳು ಒಂದಂಗೆ ಆಗ್ತವೆ. ನೀನು ಹಂಗೆಲ್ಲ ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ಹಂಗೆ ಆಗಲಿ ಕೂದಲೆಲ್ಲ ಉದ್ರಿ ನುಣ್ಣು ಉದ್ರೋಬೇಕು, ನುಣ್ಣು ಉದ್ರಿ ಬೋರ್ಡ್ ಆಗಬೇಕು. ನಮ್ಮ ಮೊಮ್ಮಗಳ ಕಣ್ಣೆದ್ರಿಗೇನೆ ಇವಳು ಬೋರ್ಡ್ ಆಗಬೇಕು. ಅತ್ತೆ ಹಂಗೆಲ್ಲ ಮಾತಾಡ್ಬೇಡ ನೋಡಿ ನನ್ನ ಹೆಂಡ್ತಿನ. ಅದ್ಯಾಕೆ ಹಂಗೆ ಮಾತಾಡ್ತಾ ಇದೀಯಾ? ತಿನ್ಕಣೋ, ನಾನು ಒಂದೋಗಕ್ಕೆ ಬಂದ ನಾನು ಯಾರು ಹೇಳಿರು ಬಿಡ ಅಂತಾಳಲ್ಲ ನಾನು. ನಾನು ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ. ನೀನು ನೋಡಿದ್ಯಾ ನೀನು ಆವಾಗಲೇ ನಾನು ಹೆಂಗೆ ಅಂತ ಹೇಳಿ. ನಾನು ಯಾರೇನು ಹೇಳಿರು ಕೇಳ ಅಂತಾಳಲ್ಲ ನಾನು ಯಾರಿಗೂ ಬಗ್ದಾಳಲ್ಲ, ತೆಗ್ದಾಳಲ್ಲ. ನನ್ನ ಮೊಮ್ಮಗಳನ್ನೇ ಅಂದವಳಂದ್ರೆ ಇವಳು ನೋಡ್ತಿರ್ಬೇಕಾರೆ ಇವಳಿಗೆ ಎಂತ ಹೊತ್ತು ಬರುತ್ತೆ. ನನ್ನ ಕಣ್ಣೆದ್ರಿಗೆ ಅನ್ಭವಿಸ್ತಾಳೆ ಇವಳು. ನನ್ನ ಕಣ್ಣೆದ್ರಿಗೆ ಹಾಳಾಗೆ ಹೋಗ್ತಾಳೆ. ಇಂಥಳು ಮದುವೆ ಆಗಿದೆಯಲ್ಲ ನೋಡಿ, ನಿನಗೆ ಅಂತ ಹೊತ್ತು ಬರುತ್ತಿ. ನೀನು ಬೀದಿಗೆ ಬಿಡ್ಬೇಕು. ಅಪ್ಪ ಅಮ್ಮನೇ ಬೈದು ಅಪ್ಪ ಅಮ್ಮನೇ ಬಿಟ್ಟು ಬಂದಿದೆಯಲ್ಲ, ನೀನು ನೋಡು ಅಪ್ಪ ಅಮ್ಮನ ತಕ್ಕೆ ಹೋಗ್ಬೇಕು ಬಿಟ್ಟು. ಅಂತ ಹೊತ್ತು ಬರುತ್ತೆ ನಿನಗೂ. ಅಲ್ಲ ಅವ್ರು ಏನು ಮಾಡಿದ್ರು, ಎಂತ ಚೆನ್ನಾಗಿ ಸಾಕಿದ್ಲು ಹಂಗೆ ಲಸ್ಮಕ್ಕ. ನಿನ್ಗಂತಲೇನೆ ಹಾಲು ಕುಡಿತಾರೆ ಅಂತೇಳಿ ಒಂದು ಎಮ್ಮೆ ತಂದಿದ್ಲು ಕಾಣು.
ತುಪ್ಪ ಉಣ್ತಾನೆ ನನ್ನ ಮಗ ಅಂತ ಹೇಳಿ ನಮ್ಮ ಅಪ್ಪಗೆ ಎಮ್ಮೆ ತಂದ್ಕೊಟ್ಟು ಎಮ್ಮೆ ಹೊಡ್ಕೊಂಡು ಹೋಗೋದು. ನಿಮ್ಮ ಮಾಮ ಎಂತ ಆಸೆನಾಗ ಸಾಕಿದ್ಲು ನಿಮ್ಮಮ್ಮಯ್ಯ. ಏಯ್ ಸುಮ್ಮನಿರು, ನನಗೂ ಗೊತ್ತೈತೆ ದೊತ್ತು ಮಗ ಅಂತ ಹೇಳಿ ಹೆಂಗೆ ಸಾಕಿತ್ತು ಅಂತ ನನಗೆ ಗೊತ್ತೈತೆ. ನೀನು ನೋಡಿದ್ದೇನೆ, ಸುಮ್ಮನೆ ಮಾತಾಡಬೇಡ, ಹೂಳು ಬೀಳ್ತಾವೆ ನೀನು ಬಾಯಕ್ಕೆ, ಹುಳ ಬೀಳ್ತಾವೆ. ಸುಮ್ಮನೆ ಮಾತಾಡಿರಿ. ಸುಮ್ಮನೆ ಮಾತಾಡಿದ್ರೆ ಹೂಳು ಬಿದ್ದು ಹೋಗ್ತೀಯ ನೀನು. ಹೆಂಗೆ ಸಾಕಿ ಒಳ್ಳಸ್ಮಕ್ಕೆ ಇವತ್ತು ಸುಮ್ಮನೆ ಅನ್ಯಾಯ ಇದು ಮಾತಾಡಬಾರ್ದು ಯಾರನ್ನೇ ಆಗಲಿ. ನನ್ನ ಮಗ ಹಾಲು ಕುಡಿತಾನೆ, ಮಜ್ಜಿಗೆ ಮೊಸರು ಉಣ್ತಾನೆ, ತುಪ್ಪ ಉಣ್ತಾನೆ ಅಂತ ಹೇಳಿ ಒಂದು ಎಮ್ಮೆ ತೋರಿಸಿದ್ಲು. ಹೋಗಿ ತವ್ರ ಮನೆಯಾಗಿಂದನ 45-50 ರೂಪಾಯಿ ಎಮ್ಮೆ ತಗೊಂಬಂದು ನಮ್ಮ ಮನೆಗೆ ಕೊಟ್ಟಿದ್ಲು. ನಾವು ಕರ್ಕೊಂತಿದ್ವಿ, ಅವಳು ಒಂದಿಷ್ಟು ತಂಡಗಳು ಹಂಗೆ ಸಾಕಿದ್ಲು. ನಿನ್ಗೇನೆ ಗೊತ್ತು. ಓಹೋ ಇವತ್ತು ಮಾತಾಡ್ತಾಳೆ. ಎಲ್ಲಿದ್ದಾಳ ಬಂದು ಅದೆಲ್ಲ ಇದ್ದಾರನ್ನ ಕರ್ಕೊಂಬಂದಿದ್ಕೆ ಅದೇನೇ ಪಟ್ಟು ಬಂತು ಅಂತಾರಲ್ಲ ಹಂಗಾತ್ ನಿಂದು. ನಾನೇ ನಂದಿಲ್ಲ ನಿಮ್ಮ ಮೊಮ್ಮಗಳನ್ನ, ಯಾರು ಹೇಳಿದ್ದು? ಸುಮ್ಮನೆ ಹಂಗೆಲ್ಲ ಮಾತಾಡಬೇಡ ನೋಡು. ನಾನು ಒಂದೇ ಇಲ್ಲ, ನಾನು ಅವಳನ್ನೆಲ್ಲ ಅಂದಿದ್ದು. ನಾವು ಮಾತಾಡಿದ್ವಿ, ನಮಗೆ ಕೂದಲು ಎಷ್ಟು ಉದ್ದ ಬೆಳೆದವಪ್ಪ, ಕೂದಲಿಲ್ದಾರಿಲ್ಲ ಅಂತರ್ಗಾದ್ರೂ ಬೆಳೆಯೋಕ್ಕಾಗಲ್ವೇ, ನಮಗೆ ಬಾಸ್ಕೊಂಬಕ್ಕಾಗಲ್ಲ ಅಂತ ಹೇಳಿ ನಾನು ಸಿಂಧೋಕ ಮಾತಾಡಿದ್ವಿ. ಮಾತಾಡ್ಕೊಂಡು ನಮ್ಮ ಪಡಿಗೆ ನಾವು ಮಾತಾಡೋದು ಕಷ್ಟನಾ? ಏನು ಕನಾಗ್ಲಿ ಹೇಳು, ನನ್ನ ಮೊಮ್ಮಗಳನ್ನೇ ಅಂದರು ಅಂತ ಬಂದರೆ ನೀನು ನಾವೇನು ಮಾತಾಡಿದ್ವಿ? ನಮಗೆ ಚಿಕ್ಕ ಬಿಡಿಸ್ಕೊಂಬಕ್ಕಾಗಲ್ಲ, ಚಿಕ್ಕ ಅಂದರೆ ಚಿಕ್ಕು, ಎಣ್ಣೆ ಸರಿಯಾಗಿ ಹಚ್ಕೊಂಬಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ, ಕೂದಲಿಲ್ದಾರ್ದೆ ವಾಸೆ ಅಂತ ನಾವು ಮಾತಾಡಿದ್ವಿ. ಹಂಗೆ ಮಾತಾಡೋದೆ ನಾನು ನಿಮ್ಮ ಮೊಮ್ಮಗಳು ಋತು ಕೂದಲಿಲ್ಲ ಅಂತ ಏನಾದರೂ ಮಾತಾಡಿದ್ನ ನಾನು? ಇವಳು ಹಂಗಯ್ಯ ಅವಳು. ಇವಳು ಜಗಳ ಗಂಟಿ ಜೈ ಅಂತಾನೆ ಹೆಸರುವಾಸಿ ಇವಳು. ಮೊಮ್ಮಗಳನ್ನ ಏನು ಅಂಬಕ್ಕಿಲ್ಲ ಇವಳಿಗೆ. ಹೂನೇ ನಾನು ಹಂಗೆ ಕಣೆ. ನಾನು ನೀನಂತಲ್ಲ, ಎಲ್ಲರೂ ಹಂಗೆ ಎಂಬುದು ಅಂಬ್ಲೇಳು. ನಾನು ಬಿಡಲ್ಲ, ನನ್ನ ಮೊಮ್ಮಗಳು ಇವತ್ತೊಂದಿದ್ದೆ ಸೈ ನಿನ್ನ ಮಗಳು. ನೀವು ಯಾತಕ್ಕಾಗಿ ನಾವು ಮಗನ್ನ ಕರ್ಕೊಂಬಂದು ನಿಮ್ಮ ಮನೆಗೆ ಇಕ್ಕೊಂಡಿದ್ರಂದ್ರೆ ಆಸ್ತಿ ಐತೆ ಸಿಗುತ್ತೆ ಎಂಬತ್ಕೋಸ್ಕರ ಕರ್ಕೊಂಬಂದು ಇಕ್ಕೊಂಡಿರೋರು ನೀವು. ನನಗೇನೆಲ್ಲ ಗೊತ್ತಿಲ್ಲ ಅನ್ಬೇಡ, ನಾನೇನಿಲ್ಲ ಎಲ್ಲ ಎತ್ತು ಕೂಕ್ಬಿಡ್ತೀನಿ. ನಾನು ತಗೇನು ಮುಚ್ಚು ಮರೆ ಇಲ್ಲ, ಎಲ್ಲ ಸರಿಯಾಗಿ ಹಂದೆ ಕೈ ಬಿಡೋದು ನಾನು. ನೋಡೇ ಇವತ್ತೇ ಸೈ ನನ್ನ ಮೊಮ್ಮಗಳ ಸುದ್ದಿಗೆ ಏನಾನ ಬಂದಿದೆಯಾ ಅಂದರೆ ನಿನಗೆ ಗ್ರಾಚಾರ ನೆಟ್ಕಿರಲ್ಲ ಏನಾನ ಅಂದಿದೀಯ ಅಂದರೆ. ನೋಡ್ತಿರು ಇವಳು ಏನು ಅಂದಿದ್ಲು ಅಂತ ಹೇಳಿ. ನಾನು ಅಂದಿದ್ದು ಯಾವತ್ತೂ ಸುಳ್ಳಾಗಲ್ಲ. ಹಂಗಾಗಿ ಆಗುತ್ತೆ. ನೋಡ ನೀನು ನಿಮ್ಮಮ್ಮನ ಬಿಟ್ಟು ಬಂದಿದೀಯಾ, ನೀನು ತಿರ್ಗಾ ಯಪ್ಪ ಯಮ್ಮ ನೀನೇ ಗತಿ, ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ಅವಳು ಹೇಳ್ದಂಗೆ ಕೇಳಿದ್ಕೆ ನಾನು ಭಾಳ ಇವತ್ತು ಹಿಂಗಾತು ಯಮ್ಮ ಅಂತ ಹೋಗಿ ಇಲ್ಲಸ್ ಮಕ್ಕೊಂಡು ಕಾಲು ಹಿಡ್ಕೋಬೇಕಂತ ಪರಿಸ್ಥಿತಿ ಬಂದೇ ಬರುತ್ತೆ. ನೋಡ್ತೀರಿ ಜಯಮ್ಮ ಏನಂದಿದ್ಲು ಅಂತ. ಹಾಳಾಗಿ ಹೋಗ್ತಾನೆ. ಅಪ್ಪ ಅಮ್ಮನ ಮನಸ್ಸು ನೋಯಿಸ್ತಾನು, ಯಾವನು ಉದ್ಧಾರ ಆಗಲ್ಲ. ಹಾಳಾಗಿ ಹೋಗ್ತಾನೆ ತಗ. ಅದ್ರಾಗ ಎಂತ ಚೆನ್ನಾಗಿ ಸಾಕಿದ್ಲು. ಬಿಡಪ್ಪ ಹೋಗ್ಲಿ, ಅಲ್ಲೇದೆಲ್ಲೇ ಕೈ ಬಿಟ್ಟಿದ್ಲು ಅಂಬಕ್ಕೆ ಹಂಗೆ ತುಪ್ಪ ಅನ್ನ ಇಕ್ಕೆ ಸಾಕ್ಯವಳಿ. ಮರಗಿತ್ತು ನಮ್ಮ ಮಂಗ್ ಸಾಕಿದ್ಲು. ಅಂತ ತಾಯಿಗೆ ಮನ್ಸಿಗೆ ಬೇಜಾರ ಮಾಡ್ಬೋದು ಅವನಲ್ಲ, ಇವನೇನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾನೆ. ಯಾಕೆ ಮಾತಾಡಕ್ಕೆ ಹೋಗ್ತೀಯವು? ಸುಮ್ಮನೆ ಇರ್ಬೇಕು. ಇವಳು ಒಳ್ಳೆಳಲ್ಲೋ. ಅಯ್ಯಪ್ಪ ದೇವ್ರಿ, ಇವಳು ಒಳ್ಳೆ ಬಾಯಲ್ಲ ಇದ್ರದು. ಅಯ್ಯಯ್ಯಪ್ಪ ಯಾಕೆ ಮಾತಾಡಕ್ಕೆ ಹೋಗ್ತೀಯ? ಮೊದಲೇ ಒಳ್ಳೇದಲ್ಲಿದು. ಜಗಳ ಮಾಡೋಕ್ಕೆ ಕಾಯ್ತಿರುತ್ತಿ. ಯಮ್ಮ ನಾನು ಸಿಂಧು ಏನು ಮಾತಾಡಿವಿ ಅಂತಂದರೆ, ಇಲ್ಲೋಡು ನಾವೇನು ಮಾತಾಡಕ್ಕೆ ಹೋಗ್ಲಿಲ್ಲ, ಸುಮ್ಮನೆ ಅಯ್ಯೋ ನಮ್ಮ ಕೂದಲು ಬಾಸ್ಕೊಂಬಕ್ಕಾಗಲ್ಲ, ಚಿಕ್ಕ ಕಟ್ತಾವ ಕಣೆ ನನ್ನ ಒಂದು ಸಿಂಧು ಕಣಮ್ಮ, ನನ್ನ ಹಂಗೆ ಚಿಕ್ಕ ಕಟ್ತಾವ ಬಿಡಿಸ್ಕೊಂಬಕ್ಕಾಗಲ್ಲ, ಹಂಗೆ ಕಣ್ಣಂಗೆ ಇರ್ಬಂದಂಗೆ ಆಗ್ತಾವ ಕಣೆ, ಚಿಕ್ಕ ಬಿಡಿಸ್ಕೊಂಬಕ್ಕೆ ಅಂತ ಮಾತಾಡಿದ್ದು. ನೋಡಿ ಹೆಂಗೆ ಮಾತಾಡುತ್ತಾವ ಅತ್ತೆ, ಹಂಗೇನೆ ಥೋ ಹೇಳು. ಏನು ಬೋಲ್ ಒಳ್ಳೇದಲ್ಲ, ಯಾವಾಗ ನೋಡಿದ್ರು ಬರೀ ಜಗಳ ಅವ್ರ ಮನೆಯಾಗಂತೂ. ನಚ್ಚ ಅವ್ರ ಮನೆ ಹಂಗೆ ಆಗಿತ್ತಾಗ ಅವ್ನು ಉರ್ಸಮ್ಮನ ಹಂಗೆ ಹೋಗಿದ್ದು ಬರೇನೆ. ಅಪ್ಪ ಅಮ್ಮನ ಮನ್ಸು ಆ ಗಳಗನ್ ಮಗ ಇದ್ದಾನೆ ಇವತ್ತು, ಅವನು ಒಂದೊಂದೊಂದಲ್ಲ ಮಾಡಿದ್ದು. ಇನ್ನು ಅವ್ರ ಮಕ್ಳೇನು ಯಾವಾಗಿದ್ದಾರೆ ಮಂಗೆ ಹೇಳಕ್ಕೆ ಬಂದೈತಿ. ಅವಳ ಮನೆದೇನು ಹೇಳ್ತಿತ್ತಕ್ಕ. ಅವಳದೇ ಊದು ಬಾಳದ ಊದು ಬಾದಾಳಾಗೈತಿ. ಅವ್ರ ಮನೇದು ಹೇಳ್ಬಾರ್ದು. ಅಯ್ಯಯ್ಯಪ್ಪ ಒಬ್ರು ಬೇಡ. ಅಯ್ಯೋ ಅವ್ರ ಮಗ ಅವನು ಸುಗುಣನ ಮದುವೆ ಆಗಿ ಅವಳಿಗೆ ಡೈವರ್ಸ್ ಕೊಟ್ಟು ಅವಳನ್ನೊಬ್ಬಳು ಕರ್ಕೊಂಬಂದು ಓಟು ಅವಂತರ ಮಾಡ್ಕೊಂಡಿರೋದು. ತಗ ಇವಳೇನು ಏನಂಗೆ ನನ್ನ ಮನೆಯದು ಎಲ್ಲ ಚೆನ್ನಾಗೈತಿ ಅಂತ ಇಲ್ಲಿ ಊದಕ್ಕೆ ಬಂದವಳಿ. ನಡಿಯೇ ಅಲ್ಲಿ ಒಂದೆರಡು ಕಾಸು ಉಂದಿಕ್ತೇನ ಹಬ್ಬಕ್ಕೆ? ಇಲ್ಲ ಕಣತಿ, ಇನ್ನು ಸುಲಿತೀನಿ. ಸುಲ್ದಿಕ್ ಹೋಗಿ ನಿನಗಂತೂ ಒಂದು ಬದುಕೋದು 4 ಪಟ್ಟು ಹೇಳ್ಬೇಕು. ಅಲ್ಲ ಹಬ್ಬಕ್ಕೆ ಬೇಕಣಪ್ಪ, ಒಂದೆರಡು ಕಾಯಿ ಸುಲ್ದಿಕ್ಕಪ್ಪ ಅಂತ ಹೇಳಿ ನೀ ಸುಲ್ದಿಲ್ವಲ್ಲ ನೀನು. ಹೋಗಿ ಇವನು ಅಂತ ದರಿದ್ರದಾನೆ ಕಣೆ. ಒಂದು ಬದುಕು ಮಾಡಲ್ಲ, ಸುಮ್ಮ ಕುಕ್ಕಂತಾನೆ. ಹಿಂಗೆ ಕುಕ್ಕಂಡ್ರೆ ಆಗಲ್ಲ. ಬಂದ್ಮೇಲೆ ದಬಾಯಿಸಿ ಮಾಡ್ಕೊಂಡು ಉಮ್ತೀವಮ್ಮಂಗಿರ್ಬೇಕು, ಕಾಲು ತೆಗ್ದು ಬಂದ್ಮೇಲೆ. ಹಿಂಗಿದ್ರೆ ಆಗಲ್ಲ, ಬದುಕು ಬಾಳು. ಮನಸ್ಸನ್ನ ಚಾಲಿ ಇರಬೇಕು. ನಮ್ಮ ಅಪ್ಪ ನಮ್ಮಮ್ಮನ ಬಿಸಾಕ್ ಬಂದಿದೀವಲ್ಲ, ನಾವಿವತ್ತು ಹೆಂಗೆ ಚಲವಾಗಿ ಮಾಡ್ಕೊಂಡು ಉಣ್ಬೇಕು ಅಂಬೋದಿರಬೇಕು. ದಬಾಯಿಸಿ ಮಾಡ್ತೀವಿ ಅಮ್ಮಂಗಿದ್ರೆ ಮಾತ್ರ ಈ ಕಾಲ. ನೀನು ತಸು ಪುಸು ಅಮ್ಮಂಗಿದ್ರೆ ನೀನು ಹಿಂಗಿರೋದಯ್ಯ. ನಾನು ಹೇಳ್ತೀನಿ ಯಾವ್ದಾನ ಬಿಗ್ಗೆದ ಕೆಲ್ಸಕ್ಕೆ ಹೋಗಪ್ಪ ಅಂತ. ಬಿಗ್ಗೆದ ಕೆಲಸನೂ ಮಾಡೋಕ್ಕಾಗಲ್ಲ, ಏನಿಲ್ಲ. ನಮ್ಮನ್ನೊಂದು ಅಯ್ಯ ಅನ್ನಿಸ್ತಾರ. ಇಂಥನ್ನ ಕಟ್ಕೊಂಡು ನಾವು ಅಯ್ಯ ಅನ್ಬೇಕು. ನೋಡು ನಿನ್ನ ಕಟ್ಕೊಂಡು ನಾವು ಇವಾಗ ಇವ್ರು ಎಲ್ಲರ ತಗೋ ಮಾತು ಕೇಳಬೇಕು. ಒಳ್ಳೆಳಲ್ಲ ಇವಳು ಜಗಳ ಗಂಟೆ ಜೈ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನನ್ನ ಮಗಳಿಗೆ ಹೆಂಗೆ ಹೇಳೋಗ್ತಾಳೆ, ಹಂಗೆ ಹೆಂಗೆ ಶಾಪ ಹಾಕಿ ಹೋಗ್ತಾಳೆ.
ಅವಳೊಂದೆಟ್ಗೆ ಆಗಲ್ಲ ಹೇಳಂಗೆಲ್ಲ ಅದೇ ಮನ್ಸಾರ ಒಂದೆಟ್ಗೆ ಆಗಂಗಿದ್ರೆ ಇನ್ಯಾಕೆ ಮನ್ಸಾರ ನಿನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಮನ್ಸಾರ ನೆನೆಸ್ಕೊಂಡೆಟ್ಗೆ ಏನಾನ ಆಗಂಗಿದ್ರು ಮನಸ್ಸರು ಹೇಳ್ದೆಟ್ಗೆ ಆಗಂಗಿದ್ರು ಇನ್ನು ಮನಸ್ಸರು ನಿನ್ನ ಒಂದು ಮಳೆ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಈಗಲೇ ಮನಸ್ಸರು ಹಿಡಿಯೋಕ್ಕಾಗಲ್ಲ ಎಲ್ಲಾನು ಇನ್ನು ಮನಸ್ಸರು ಒಂದಂಗೆ ಆದರೆ ಅಂದ್ಕೊಂಡಂಗೆ ಆದರೂ ಒಂದಂಗಾದ್ರೂ ಇನ್ನು ಹಿಡಿಯೋಕ್ಕಾಗಲ್ಲ 7ನೇ ಹತ್ತಕ್ಕೆ ಹಿಡಿಯೋಕ್ಕಾಗತ್ತೆ 7 ಸುಮಾರು ದಳಮ್ಮಂಗೆ ಹೇಳಕ್ಕೆ ಬಂದವಳು ನೋಡ್ತಾ ಇರ್ರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.